ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ. ಹಾಗಾದ್ರೆ ಕೇಂದ್ರದ ನಾಯಕರು ಯಾರಿದ್ದಾರೆ? ಕೇಂದ್ರದ ನಾಯಕರು ಅವರು ರಾಜಣ್ಣ ಅವರು ಬೇಕಾದ್ರೆ ಎಲ್ಲಾ ಪಾರ್ಟಿಯವರು ಅಂತ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅವ್ರ ಪ್ರಶ್ನೆ ಅಲ್ಲ, ಎಲ್ಲರದು ಪ್ರಶ್ನೆ, ಇಲ್ಲಿ ಇರೋರ್ದೆಲ್ಲರೂ ಕೂಡ ಪ್ರಶ್ನೆ. ಇಲ್ಲಿ ಕೇಂದ್ರದ ನಾಯಕರು ಅಂದ್ರೆ ಯಾರು? ಮಂತ್ರಿಗಳಿದಾರ? ಕೇಂದ್ರದ ಕಾಂಗ್ರೆಸ್ ನಾಯಕರಿದಾರ? ಯಾರಿದಾರ? ಏನು ಅರ್ಥ ಆಗ್ಬೇಕು. ಜಡ್ಜ್ಗಳು ಬಂದಿರೋದ್ರಿಂದ ಮತ್ತೆ ಇದು ಇನ್ನಷ್ಟು ಗಂಭೀರ ಇರೋದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು, ಈಗಾಗಲೇ ಸುನೀಲ್ ಅವರು ಮಾತಾಡಿ ಹೇಳಿದ್ದಾರೆ, ಇದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ, ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಂತ್ರಿಗೆ ಇಲ್ಲಿ ಅಭದ್ರತೆ ಅಂದ್ರೆ ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ? ಏನೋ ಮಂತ್ರಿ ಆಗಿರೋದಕ್ಕೆ ಅವ್ರು ಬಂದು ಧೈರ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದು ಧೈರ್ಯವಾಗಿ ಇಲ್ಲಿ ಬಂದು ಹೇಳಿದ್ರು. ಬೇರೆಯವ್ರಿಗೆ ಎಲ್ಲಿದೆ ಈ ಅವಕಾಶ? ಇದೊಂದು ದೊಡ್ಡ ದಂಧೆ ಆಗಿದೆ. ನಿಮ್ಮ ಮುಖ್ಯಮಂತ್ರಿ ಪದವಿಗೋಸ್ಕರ ಅಥವಾ ಇನ್ನೊಂದು ಪದವಿಗೋಸ್ಕರ ಎಲ್ಲಾರನ್ನೂ ಧ್ವಂಸ ಮಾಡಾಕ್ತೀನಿ ಅಂತ ಹೇಳಿದ್ರೆ ನಾವು ರಾಜಕೀಯ ನೈತಿಕತೆ ಎಲ್ಲಿದೆ? ಇದು ಈ ಸದನಕ್ಕೆ ಒಂದು ನೈತಿಕತೆ ಹಾಳಾಗೋಗಿದೆ. ದಯವಿಟ್ಟು ನೋಡಿ ದಿನೇಶ್, ಜಡ್ಜ್ಗಳು ಯಾಕೆ ಹೆಸರು ಹೇಳಿದ್ರಿ ನೀವು? ಯಾಕೆ ಹೇಳಿದ್ರಿ ಜಡ್ಜ್ಗಳು ಇದ್ದಾರೆ ಅಂತ? ನೋಡಿ ಜಡ್ಜ್ಗಳು ಈ ಸದನದಲ್ಲಿ ಕೇಂದ್ರದ ನಾಯಕರಿದ್ದಾರೆ, ಇಲ್ಲಿ ಮಾತಾಡ್ತೀರಾ? ಕೇಂದ್ರದ ನಾಯಕರಿದ್ದಾರೆ, ಯಾರಿದ್ದಾರೆ ಇಲ್ಲಿ? ಮುಖ್ಯಮಂತ್ರಿಗಳು ನಾನೇನ್ ಹೇಳಿದ್ರೆ ಈ ರೀತಿ ನೋಡಿ ಒಂದು ನಿಮಿಷ. ಈಗ ವಿರೋಧ ಪಕ್ಷ ನಾಯಕರು ಏನೇನೋ ಹೇಳ್ತಾರೆ. ಚಂದ್ರಪ್ಪ ಅವರೇ, ಮಂತ್ರಿ ಪದವಿಗೋಸ್ಕರ ಪದವಿಗೋಸ್ಕರ ವಿರೋಧ ಪಕ್ಷ ನಾಯಕರಾಗಬೇಕು ಅಂತನೂ ಇರ್ಬೋದು, ಯಾರು ಗೊತ್ತು, ವಿರೋಧ ಪಕ್ಷ ನಾಯಕರಾಗಬೇಕು ಅಂತನೂ ಇರ್ಬೋದು. ನೋಡಿ ಇವೆಲ್ಲ ನಾವು ಊಹೆಗೋಸ್ಕರ ಮಾತಾಡಬಾರ್ದಿಲ್ಲ. ವಿಧಾನಸಭೆಯಲ್ಲಿ ಊಹೆಗಳ ಮೇಲೆ ಮಾತಾಡಬಾರ್ದು. ಮಾನ್ಯ ಸಭಾಧ್ಯಕ್ಷರೇ, ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸದನದ ಪ್ರತಿಯೊಬ್ಬ ಶಾಸಕರ ಗೌರವ ಪ್ರಶ್ನೆ ಇದೆ, ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಲೇಬೇಕು. ಮಾನ್ಯ ಮುಖ್ಯಮಂತ್ರಿ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕಾಗಿದೆ. ಮುಖ್ಯಮಂತ್ರಿ ಹೇಳ್ಬೇಕು, ನೀವಲ್ಲ ಮುಖ್ಯಮಂತ್ರಿ ಹೇಳ್ಬೇಕು. ಯಾಕಂದ್ರೆ ಮಂತ್ರಿಗಾಗಿರೋದು ಆಗಿದೆ ಅಂತಕ್ಕಂಥದ್ದು ಮಂತ್ರಿಗೆ ಭದ್ರತೆ ಬೇಡವಾ?